ಹಾಯ್ ಗಾಯ್ಸ್, ನಾವಿವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗಿ ಬರ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಆನ್ ದ ವೇ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ರೋಡ್ ಅಂತೂ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಕೊಂಡು. ಮದುವೆ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಮಕೂರಲ್ಲಿ. ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಬಂದೇ ಬಿಟ್ವಿ ನೋಡಿ. ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ, ಬಾಲ್ಯದಿಂದ ಪದವಿಯವರೆಗೂ ಅಂದರೆ ಚಿಕ್ಕ ಮಕ್ಕಳಿಂದ ಡಿಗ್ರಿಯವರೆಗೂ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಸ್ವಾಮೀಜಿ ತ್ರಿವಿಧ ದಾಸೋಹನ ಮಾಡಿಸಿದ್ದಾರೆ. ಅನ್ನ ಅಕ್ಷರ ಜ್ಞಾನ ತ್ರಿವಿಧ ದಾಸೋಹ ಮಾಡಿಸಿದ್ದಾರೆ. ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಅವರು ಮುಡುಪಾಗಿಟ್ಟಿದ್ರು. ಈ ಸ್ವಾಮೀಜಿ 110ಕ್ಕಿಂತ ಹೆಚ್ಚು ವರ್ಷ ಬದುಕಿದ್ದಾರೆ ಅವರು. ನೋಡಿ, ನಾನು ಬಂದುಬಿಟ್ಟಿದ್ದೀನಿ ಇಲ್ಲಿ ಗದ್ದಿಗೆ ಅಂತೇಳಿ ಅವ್ರದ್ದು. ಇಲ್ಲಿ ಅವ್ರನ್ನ ಲಿಂಗೈಕ್ಯ ಮಾಡಿದರು. ಇವರು ಹುಟ್ಟಿರೋದು ಏಪ್ರಿಲ್ 1, 1907 ವೀರಾಪುರ ಅನ್ನೋ ಮಾಗಡಿ ತಾಲೂಕಲ್ಲಿ ಹುಟ್ಟಿರೋದು. ನಿಧನ ಆಗಿರೋದು ಜಾನ್ವರಿ 21, 2019 ನಿಧನ ಆಗಿದ್ದರು. ನೋಡಿ, ಇದೇ ಅವ್ರದ್ದೊಂದು ದೇವಾಲಯ ಥರ ಮಾಡಿದ್ದಾರೆ. ಇಲ್ಲಿ ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಈ ಸ್ವಾಮೀಜಿನ ನಡೆದಾಡು ದೇವರು ಅಂತಲೂ ಹೇಳ್ತಾರೆ. ಬಿಕಾಸ್ ಅವರು ಅಷ್ಟು ವರ್ಷಗಳು ಬದುಕಿದ್ರಲ್ಲ, ಆದರೂ ಅವ್ರು ನಡೀತಾ ಇದ್ದರು. ನೋಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಹೊರಗಡೆ ಯಾವ ಥರ ಇದೆ ಅಂತ ಹೇಳ್ಕೊಂಡು ತೋರಿಸ್ತೀನಿ. ನೋಡಿ, ಫುಲ್ ಗ್ರೀನರಿ ಮಾಡಿಸ್ತಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಫೋಟೋಸ್ ಬೇಕಿದ್ರೆ ಫೋಟೋಸ್ ತಗೊಬೋದು. ಬಟ್ ನಾನು ತಗೊಂಡಿಲ್ಲ, ಅಲೌ ಇದೆಯಾ ಅಂತ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಜೊತೆ ನಾನು ಬರ್ತಿದ್ಯಾ ಅಂತ ಕೇಳ್ಕೊತಿದ್ದೀನಿ. ಫೋಟೋಸ್ ಎಲ್ಲ ವೀಡಿಯೋ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ ಅವರಿಗೆ. ನೋಡಿ, ಪುಟ್ಟ ಕೃಷ್ಣ ಯಾವ ಥರ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಕೊಂಡು. ನಡ್ಕೊಂಡು ಹೋಗಿ ಹಂಗೆ ಇಲ್ಲ ನೋಡಿ. ವೀಡಿಯೋ ಮಾಡ್ತೀನಿ ಅಂದರೂ ಹಸ್ಬೆಂಡ್ ಬರ್ತಾ ಇಲ್ಲ ವೀಡಿಯೋಕ್ಕೆ. ಸ್ವಲ್ಪ ಇದು ಶೈ ಅವರಿಗೆ. ನಾನು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದ್ರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಕೊಂಡು. ತುಂಬ ಚೆನ್ನಾಗಿದೆ ಪ್ಲೇಸ್. ಫೋಟೋ ತೆಗೆದಿರೋಕ್ಕೆ ಆಗೋದೇ ಇಲ್ಲ. ನೋಡಿ, ನಾನು ಫೋಟೋ ತಗೊತಾ ಇದ್ದೀನಿ. ಅದು ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅದು ಬ್ಯಾಗ್ ಹತ್ರ. ಅದಕ್ಕೂ ಕೊಡು ಜೋ, ಅದಕ್ಕೂ ಕೊಡು. ಇದನ್ನೇ ಬರ್ತಾ ಉಂಟು, ನಾನು ಬೇಕು ಅಂತ ಹೇಳ್ಕೊಂಡು. ಅದು ಇನ್ನೊಂದು ದನಕ್ಕೆ ಬಿಡ್ತಾನೆ ಇಲ್ಲ ತಿನ್ನಕ್ಕೆ. ಅಲ್ಲಿರೋರು ಹೇಳಿದರು ಏನೋ ಈ ದನ ಸ್ವಲ್ಪ ದಿನನೇ ಆಗಿರೋರು ಬಂದು ಆ ದನಕ್ಕೆ ಬಿಡ್ತಾನೆ ಇಲ್ಲ, ಅದನ್ನು ಹೆದರಿಸಿಟ್ಟಿದ್ದಾರೆ ಅಂತ ಹೇಳ್ಕೊಂಡು. ನೋಡಿ, ಪಾಪ ತಿನ್ನಕ್ಕೂ ಭಯ ಪಡ್ತಿದೆ ಈ ದನದಿಂದ. ಕೊಡು. ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಕೊಡಿ ಅಂತ ಹೇಳ್ಕೊಂಡು. ಯಾವುದೋ ಒಂದು ಸ್ವಲ್ಪ ತಿಂತು. ಅದು ಎಂಜಲ್ ಮಾಡೈತಿ ಅಂತ ಇದು. ನನಗಂತೂ ದನ ಹಸು ಅಂದರೆ ತುಂಬಾ ಇಷ್ಟ. ತಿನ್ನಕ್ಕೆ ಇದು ಮಾಡ್ತಾ ಇತ್ತು. ಈ ಸ್ಮೆಲ್ ನೋಡಿಡ್ತಾ ಇದೆ. ಕೊಡು, ಹೋಗು, ಪಾಪ ತಿಂತದ. ಹಸ್ಬೆಂಡಿಗೆ ಕೊಡಿ ಅಂತೇಳಿ ಕೊಟ್ಟಿದ್ದೀನಿ. ತಿಂತಾನೆ ಇಲ್ಲ ಮಾದಿ ಯಾಕೋ. ಅದರಲ್ಲಿ ಯಾವುದೋ ಒಂದು ಸ್ವಲ್ಪ ತಿಂತು ಇದನ್ನು. ತಿನ್ನಿ, ಯಾವುದಾದ್ರೂ ಒಂದು ಸೆಲೆಕ್ಟೆಡ್ ಬೇಕಾ ನಿಮಗೆ? ಪಾಪ ಆ ದನನೂ ಬಂದು ಆ ಕಡೆ ಓಡಿಸ್ತು ಅದನ್ನು. ಈ ದನದಿಂದ ಆ ದನನೂ ಹೆದರುತ್ತಾ ಇದೆ. ತಿನ್ನೋಕ್ಕೆ ಭಯ ಪಡ್ತಾ ಉಂಟು. ತಿನ್ನೋಕ್ಕಿಷ್ಟ ಅದು, ಬಟ್ ಭಯ ಪಡ್ತಾ ಇದೆ. ಬಾಕಿದೆಲ್ಲ ಈ ದನಕ್ಕೆ ಕೊಟ್ಟುಬಿಟ್ವಿ. ಕ್ಯೂಟ್ ಆಗಿದೆ ದನ ಮಾತ್ರ, ತುಂಬಾ ಕ್ಯೂಟ್ ಆಗಿತ್ತು. ಎಲ್ಲ ತಿನ್ನಿಸ್ಬಿಟ್ಟೆ ಈ ಜನಕ್ಕೇ. ಬಿಕಾಸ್ ಅದನ್ನು ಹೆದ್ರಿ ಹೋಗ್ತಾ ಇತ್ತು. ನೆಕ್ಸ್ಟ್ ನಾವಿಲ್ಲಿ ಊಟಕ್ಕೆ ಬಂದಿದ್ವಿ. ಅನ್ನದಾಸೋಹ ಅಂತ ಹೇಳ್ಕೊಂಡು. ಇಲ್ಲಿ ಸೇವೆ ಮಾಡೋರು ಮಾಡ್ಬೋದು. ಈರುಳ್ಳಿ ಎಲ್ಲ ಕಟ್ ಮಾಡೋದು ಅಥವಾ ಏನೇ ಒಂದು ತರಕಾರಿ ಕಟ್ ಮಾಡೋದು ಮಾಡ್ಬೋದು. ನೋಡಿ, ಈ ಥರ ಪಾತ್ರೆಗಳು ಎಲ್ಲ ಇಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗಳು ಬರ್ತಾರೆ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಕ್ಕೆ. ಬಿಕಾಸ್ ಮಠದ ಕಡೆಯಿಂದನೇ ಅವರಿಗೆ ವ್ಯವಸ್ಥೆ ಇದೆ ಎಲ್ಲ.
ಊಟಕ್ಕೆ ಹೋಗಿ ಕುತ್ಕೊಳ್ಬೇಕು. ತುಂಬ ವ್ಯವಸ್ಥೆ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಎಲ್ಲನೂ. ನೋಡಿ ಅನ್ನ ಸಾಂಬಾರು ಹಾಕ್ಕೊಟ್ರು. ನೆಕ್ಸ್ಟ್ ನಾನು ಇಲ್ಲೊಂದು ಮರ ನೋಡಿದೆ, ಆಲದ ಮರ ಮತ್ತು ಕಹಿ ಬೇವು ಇದೆಯಲ್ಲ ಅದು ಮರ ಒಟ್ಟಿಗೆ ನೆಟ್ಬಿಟ್ಟಿದ್ದಾರೆ. ನೋಡಿ ತುಂಬಾ ಚೆನ್ನಾಗಿದೆ, ಮಾತ್ರ ಕಾಂಬಿನೇಷನ್ ಆಗಿ ನೆಟ್ಟಿದ್ದಾರಲ್ಲ, ಅದು ಒಟ್ಟಿಗೆ ಜಾಯಿಂಟಾಗಿ ಬಂದುಬಿಟ್ಟಿದೆ ಮರ. ಯಾವ ಥರ ಒಂದು ವಿಚಿತ್ರವಾದ ಘಟನೆ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ ಇದೇ ನನ್ನ ಒಂದು ಇವತ್ತಿನ ಬ್ಲಾಗ್ ಆಗಿತ್ತು. ಸೊ ಗೈಸ್, ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ನೋಡ್ತಾ ಇರಿ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಬಾಯ್ ಬಾಯ್, ಲವ್ ಯು ಆಲ್.